ಏನೇ ಕಾಮ ತಲೆಗೇರಿ ಸ್ವಾನದಂತೆ ಬಗಲುವ ಮಾನದಂತೆ ಹೇಳಿ ನಿನ್ನಂತ ಲಜ್ಜೆ ಹೀನ ನಾನೇ ಪರ ಪುರುಷದ ಪುರುಷತ್ವ ಪರೀಕ್ಷಿಸುವ ಆಪೇಕ್ಷೆಯು ನಿನಗೇತಕ್ಕೆ ಯೌವನದಲ್ಲಿ ಕಂಡ ವಿಧಗಳಲ್ಲಿ ಸುಖಪಟ್ಟು ಒಪ್ಪಿನಾಂತರದಲ್ಲಿ ತಪ್ಪು ಮಾಡಿದರಲ್ಲಿ ಒಪ್ಪಿಕೊಳ್ಳಲು ತನ್ನ ಸಾರ್ಥಕವೇನು ನಿನ್ನೊಡನೆ ನಾವು ಇಂಥ ಹೇಗೆ ಕಾರ್ಯ ಮಾಡುವುದಕ್ಕಿಂತಲೂ ಒಂದು ಪಾಠ ತೆಗೆದುಕೊಂಡು ಕಂಡಕ್ಕೆ ಬಿಗಿದುಕೊಂಡು ಶ್ವಾಸ ನಿಶ್ವಾಸ ನಾದದಲ್ಲಿ ಚೇತನರಾಗಿ ದಸಾವತ್ತು ಈಡಾಗುವುದು ಆಚೆ ಎತ್ತರೆ ಮಣ್ಣ ಯೋಜನೆಗಳನ್ನು ಪಡೆದುಕೊಂಡು ಸ್ತ್ರೀಯರೇ ಗಂಡನ ಚಿಂತೆಯಲ್ಲಿ ಆತ್ಮದಲ್ಲಿ ಸುಖವನ್ನು ಅನುಭವಿಸಿದನಲ್ಲ ಬಂದ ಈ ನಿನ್ನ ಅವಕಾಶವನ್ನು ಕಳೆದುಕೊಳ್ಳಬೇಡ ಜಮದಗ್ನಿಯ ಕುಮಾರ ಇದು ನೋಡುವ ವಿಚಾರ ಇಂದ್ರನ ರಾಣಿ ಇನ್ನು ಸುಮ್ಮನೆ ನೀನು ಬಂದ ದಾರಿಯ ಮುಗಿದು ಹಿಂದಕ್ಕೆ ಹೊರಟುವಾಗ ವ್ಯರ್ಥವಾಗಿ ವಸ್ತುಗಳನ್ನು ಕೇಳಿದರೆ ನೀನು ಒಂದೇ ರೀತಿ ಆಟ ಮಾಡಿದರೆ ಬಂದರೂ ಚಿಂತೆ ಇಲ್ಲ ಬ್ರಹ್ಮಚರ್ಯನ ಒಂದರಂತ ತನ್ನದು ಈ ಜಗತ್ತಿಗೆ ತೋರ್ಪಡಿಸಿದ್ರೆ ಎನ್ನ ಮೃತ್ತಿಗೆ ಗಂಡನ ಮದುವೆಯ ಮೇರಕ ಈ ಮೂರ್ಖ ಸ್ತ್ರೀಯರು ಹೋದರೇನು ಇಲ್ಲಿಯೇ ಬಿಟ್ಟು ಹೊರಗಾಡಿದರೇನು ಇವಳ ಬ್ರಹ್ಮಚರ್ಯ ಬಾಪುಗೆ ಇವಳ ಭೂಟಾಟಿಗೆ ಬ್ರಹ್ಮಚರ್ಯನ ಗಟ್ಟಿ ಮನಸ್ಸು ಬರುವುದೇ ಎಂದಿಗೂ ಸಾಧ್ಯವಿಲ್ಲ ಈಗಲೇ ಈ ಶಿವಲಿಂಗವನ್ನು ಪೂಜಿಸಿ ತಪಸ್ಸಿಗೆ ಕುಳಿತುಕೊಳ್ಳಲು ನೋಡಲೇ ಸಾರದೆ ಗಂಗಾಧರನನ್ನು ಯುಕ್ತಿ ಪಾರ್ಟಿಯಿಂದ ಒಲಿಸಿಕೊಳ್ಳಬೇಕಾಗಿದೆ ಜಮದಗ್ನಿ ಕುಮಾರ ಮೆಚ್ಚಿದೆ ನಾನೆಲ್ಲದರ ನಿರ್ಧಾರ ಮೆಚ್ಚಲೇಬೇಕು ಮಾತೆ ಇನ್ನ ಹೆತ್ತ ಮಾತೆಯಾದ ರೇಣಿಗೆ ಕೊಟ್ಟ ಮಾತಿನಂತೆ ಈ ಕೈಲಾಸ ಪರ್ವತದಲ್ಲಿ ತಪಸ್ಸನ್ನು ಗೈದು ಸಾಕ್ಷಾತ್ ಶಿವನನ್ನು ಒಲಿಸಿಕೊಂಡು ಆತನಿಂದ ಪಾಶುಪದಾರ್ಥವನ್ನು ಬಲವಾಗಿ ಪಡೆದು ಮನೋನ್ಮತ್ತನಾದ ಕಾರ್ತಿಗೆ ರಾಜ್ಯವನ್ನು ಸಂಹಾರ ಮಾಡುವ ನಾಮ ಜನವೇ ಕೊಂಡಾಡಲಿ ನಿಮ್ಮ ನಾಮ ಧನ್ಯನಾದನು ಮಾತೆ ನಿನ್ನಿದ್ದರಂತೆ ಹೋಗಿ ಬರುವ ಮಾತಿಗೆ ಲೋಕಪ್ರಖ್ಯಾತೆ ಬಳಿ ಸಾರದೆ
ತಂದೆಯ ತಾಯಿ ಇರುವ ಸ್ಥಳಕ್ಕೆ ದಂಡ ಮಾಡುವುದಕ್ಕಿಂತ ವೇಗವಾಗಿ ರಥವನ್ನು ಬಿಡುವಂತವನಾದ ಸಾರಥಿ ಒಡಿದು ಜಯದೇವನಿಂದ ರಾಜೇಂದ್ರ ಮಲ್ಲಪ್ಪ ಪರಶುರಾಮ ಕಾರ್ಯಕ್ರಮದವರಿಗೆ ಆಹಾರವನ್ನು ಈ ಕಾಸರಿಯ ಕಳನ ಅಪವಾದವಾಗಿ ಎಲ್ಲ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಬರಬೇಕು ಹೇಳಿದವರು ಹೇಗಾದರೂ ಮಾಡಿ ಪ್ರತಿದಿನ ತರುವ ಮರಿವಿನ ಫಲಛಲ ಎತ್ತಲಾಗಿತ್ತು. ಕಾಮದ ವೃತ್ತಿಯನ್ನು ಅರಿಯದೆ ಆಜ್ಞಾನಗಳ ಆಶ್ರಮದಲ್ಲಿ ಸಿರಿ ಸಂಪತ್ತು ಅರಸತ್ವ ನಾನೆಂದು ಬಯಸಲಾರೆ ನನ್ನ ಸಿರಿ ಸಂಪತ್ತು ಅರಸತ್ವ ನಾನೆಂದು ಬಯಸಲಾರೆ ನನ್ನ ರಾಮಾಯಣ ಮಾನ್ಯ ನಿನ್ನ ಮಕ್ಕಳನ್ನ ಘೋಷಿಗಳ ಮೂಲಕ ಆಶ್ರಮ ಬಿಟ್ಟು ಬರಲಿದೆ. ಅಡು ಹರುವಿನಲ್ಲಿ ಸುಡಮಾದ ತಪ್ಪು ಮಾಡಿಲ್ಲ, ತಪ್ಪು ಮಾಡುವುದೂ ಇಲ್ಲ. ರೀತಿ ತಪ್ಪಿದರು ನೀತಿ ತಪ್ಪಿದರೆಲ್ಲವೂ ನಾನಲ್ಲ. ನೀರು ತೊಡೆ ಕೂಡಿಸೇನೋ ನಿಜ. ದಾರಿಯಲ್ಲಿ ಅಪಶುಕರ ಗೋಚರಿಸಿ ಹೋಯಿತು ಮತ್ತು ಸಿಹಿಯನ್ನ ಅಪರಾಧವನ್ನು ಸುಖಕ್ಕಾಗಿ ಮನಸ್ಸು ಪ್ರತಿ ಧರ್ಮ ನೀಡಿಯಲ್ಲಿಯ ಹೆಚ್ಚು ಸಾಂಚಲ್ಯದಿಂದ ದೇಹಕ್ಕೆ ಮೈಗೆ ಅಂಟಿಸಿಕೊಂಡಿಲ್ಲ. ದಂಪತಿಗಳ ಉದರದಲ್ಲಿ ನಿಲ್ಲಿಸಿ ದಂಪತಿಗಳ ಉದರದಲ್ಲಿ ನಿಲ್ಲಿಸಿ ಯೋಗಿಗಳನ್ನ ಕರೆಯಲು ಸಾಕ್ಷಿ ಶಿವಮಣಿಯನ್ನು ಅನಿಸಿಕೊಂಡು ಒಪ್ಪಿನ ಸಮಯದಲ್ಲಿ ಮತ್ತೊಂದು ಅವಗಳನ್ನು ಬಯಸಲಾರೆನೆಂದು ಪ್ರತಿಜ್ಞೆ ಮೋಹ ಮಮಕಾರಕ್ಕೆ ಬರೆಯಲ್ಲ ಮೂರ್ತವೇ ಮಾಡುವ ಯೋಚನೆಗೆ ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಕ್ಷಣ ಕ್ಷಣಕ್ಕೂ ನೋಡುವ ಕ್ಷಣ ಕ್ಷಣಕ್ಕೂ ಕೇಳುವ ಈ ಕಣ್ಣರಿಗೆ ಕಿವಿಗಳಿಗೆ ಯಾವ ಹೋಗಿದ್ದೇನೋ ನಿಜ. ದಾರಿಯಲ್ಲಿ ಅಪಶುಕರನ್ನು ತೆರೆದಿರುವುದು ಮತ್ತು ಸೀರೆಯ ಅಪರಾಧವನ್ನು ಹೇಳುವುದಕ್ಕೆ ನಿಮಗೆ ನಾಚಿಕಾಗಲ್ಲವೇ? ನನ್ನ ಮನದಾಸೆ ನಿರಾಶೆ ಮಾಡಿದೀಯ. ಕೆಟ್ಟ ಚಾಂಚಲ್ಯದಿಂದ ದೇಹಕ್ಕೆ ಮೈಲಿಗಂಟಿಸಿಕೊಂಡಿದ ಸಾರ್ವಭೌಮ ದಂಪತಿಗಳ ಉದರವನ್ನು ಜನಿಸ ಅನುಭವಿಸುವ ಮಹಾಜ್ಞಾನಿಯಾದ ಯೋಗಿಗಳನ್ನ ಕರೆದು ಸಾಧ್ಯ ಸುರಮಣಿಯನ್ನು ಅನಿಸಿಕೊಂಡು 5 ಮಕ್ಕಳ ತಾಯಿಯನ್ನು ಹೆಚ್ಚಿನ ಸಮಯದಲ್ಲಿ ಮತ್ತೆ ಧನ ಕನಕನ ಮೇಲೆ ಮೋಹವೇ
ಮತ್ತೊಂದು ಅವುಗಳನ್ನು ಬಯಸಲಾಗನನ್ನು ಪ್ರತಿಜ್ಞೆ ಮಾಡಿ ಮತ್ತೆ ಮೋಹ ಮಮಕಾರಕ್ಕೆ ಬಲಿಯಾದಿಯ ಒಕ್ಕಳೇ ಮಾಡಿದರೆ ತಿರುವೇ ನಿಮ್ಮನ್ನು ಅಗಲಿ ಹೋಗಿದ್ದರೆ ನಾವೆಲ್ಲಿಗೆ ಆಶ್ರಮದ ವಾಸಿಗಳಾದ ಅನುಪ್ರಿಯ ಅನುಸತಿ ಪತಿಯೇ ಪ್ರತ್ಯಕ್ಷ ದೇವರು ಎಂದು ನಂಬಿದವರು ಅವರು ಅವರಂತೆ ಮಾಡಿದವಳು ನಾನು ಸ್ವಾಮಿ ನೀರು ಬಲಿ ಕೂಲಿದ್ದೇನೋ ನಿಜ ದಾರಿಯಲ್ಲಿ ಅಪಶಕನ ಮೂರ್ಛರಿಗೆ ಹೋಗಿ ನಿನ್ನ ಅಪರಾಧವನ್ನು ವಂದಿಸಿ ಸ್ವಾಮಿ ಒಂದು ವೇಳೆ ನಾನೇ ತಪ್ಪು ಮಾಡಿರುವೆನೋ ಎಂದು ನಿಮ್ಮ ಮನದಲ್ಲಿ ಮನವರಿಕೆ ಆದರೆ ಅನುಭವಿಸಲು ಸಿದ್ಧಳಿದ್ದೇನೆ ನಿನ್ನ ಅಪರಾಧವನ್ನು ಎಲ್ಲ ಪಾಠಗಳನ್ನು ಬಿಟ್ಟಬೇಡ. ಆ ಯೋಚನೆ ನಿಮಗಿಲ್ಲ. ಕೈ ಹಿಡಿದು ನಿನ್ನನ್ನು ಮಾತ್ರವಾದ ಸ್ಥಾನಕ್ಕೆ ಕರೆದೊಯ್ದು ಕಂಡಿದ್ದೆ. ಆದರೆ ನಿನ್ನ ಅವೇಕ್ಷೆಯನ್ನು ನಿನ್ನನ್ನು ಕೆಳಮಟ್ಟಕ್ಕೆ ತಂದು ನಿಲ್ಲಿಸಿತು. ರೇಖಾ ನಿನ್ನನ್ನ ಸತಿಯನ್ನು ನಿನ್ನನ್ನು ಸೇರಿ ಮನ್ನಿಸಲಾಗ ಈ ಮುನಿಪುರ ತಿಲಕ ಜಲಹಾಗ್ರೆ ಅಮ್ಮ ಮಾತೆ ಪರಮ ಪುನೀತೆ ರೇಣುಕಾ ರಾಜರಸುತೆ ನಿನ್ನಯ ಆಶೀರ್ವಾದದಿಂದ ಕೈಲಾಸ ವಾಸನಾದ ಈಶನ ಮೆಚ್ಚಿಸಿ ಆತನ ಕೈಯಲ್ಲಿರುವ ತ್ರಿಶೂಲವನ್ನೇ ವರವನ್ನಾಗಿ ಪಡೆದುಕೊಂಡು ಬಂದರು. ಈ ನಿನ್ನ ಮಗ ಪರಶುಧರನಿಗೆ ಆಶೀರ್ವಾದವನ್ನು ಮಾಡುವಾತೆ ನೀವು ಕಣ್ಣೀರು ಸುರಿದರು ಕಾರಣ ಮಾತೆ ಏಕೆ ಪ್ರಸಾದೆ ನನ್ನ ಕಣ್ಣೀರಿಗೆ ಕಾರಣ ನನ್ನನ್ನು ಕೇಳಬೇಡ ಮತ್ತಾರನ್ನು ಕೇಳಬೇಕು ಮಾತೆ. ನಿನ್ನ ತಂದೆ ಇದ್ದಾನೆ ಅವರನ್ನೇ ಕೇಳಿ ತಿಳಿದುಕೋ. ಪಿತನೇ ರಾಮ ಪ್ರಳಯ ಕಾಲ ರುದ್ರನಂತೆ ನೀವು ಕೋಪವಂತಾಗಿರಲು ಕಾರಣವೇನೋ ನಿಮಗೆ ಎದುರಾದ ಪರಶುವಿನಿಂದ ರಾತಲ ತಿಳಿಸಿಬಿಡುವನು ಪಿತನೇ ಆಜ್ಞೆಯನ್ನು ಕೊಡಬೇಕೇ ರಾಮ ಆಜ್ಞೆಯನ್ನು ಪಾಲಿಸಬೇಕಾದರೆ ದೃಢಮನಸ್ಸಿರಬೇಕು. ಒಳ್ಳೆಯ ಗಂಡುಗಳಿಗೆ ಮಾರ್ಗವದ ದೃಢಬಲದಲ್ಲಿ ಅನುಮಾನವೇ ತಂದೆ ಹೇಳಲು ಮುಂದೆ ಗಂಡನೆಯ ಗಂಡಗಳ ರಾಮ ಆಗಾಗ ಪ್ರತಿಜ್ಞೆ ಮಾಡುವೆಯ ಇಲ್ಲ 33 ಕೋಟಿ ದೇವತೆಗಳ ಸಾಕ್ಷಿ ಅಷ್ಟದಿಕ್ಪಾಲಕರ ಸಾಕ್ಷಿ ಅಲ್ಲಿಗೆ ಪರಶುವನ್ನು ಮತ್ತು ಕರೆಯುತ್ತಿದ್ದ ಆ ಪರಮೇಶ್ವರನ ಸಾಕ್ಷಿಯಾಗಿ ನಿನ್ನ ಆಜ್ಞೆ ಮೀರುವುದಿಲ್ಲವೆಂದು ಪ್ರತಿಜ್ಞೆಯ ಪಾಠವನ್ನು ತಂದೆ ಕರಮುಗಿದು ನಿಂದೆ ಹೀಗೆ ಹೇಳಲು ಮುಂದೆ ಗೌರೀವರ ಪರಮೇಶ್ವರ ರಾಮ ಮೌನವಾದೆ ವಚನ ಕೊಡುವುದಕ್ಕಿಂತ ಮೊದಲು ಆಲೋಚನವನ್ನು ಮಾಡಬೇಕಾಯಿತು. ಈಗ ನಿನ್ನ ವಚನ ಏನಾಗಿತ್ತು ಗಂಡರಲ್ಲಿ ರಾಮ
ಅಯ್ಯೋ ಶಿವ ಶಿವ ಕೈಲಾಸ ಮಾತ ಈಶಾ ಮಹೇಶ ಎಂತ ದುರಂತ ಘಟನೆ ಬಂದೊದಗಿತು. ಅಯ್ಯೋ ಇಂದು ನಾನೆಂತ ಪ್ರತಿಕ್ರಿಯೆ ಮಾಡಿದೆ. ಅಯ್ಯೋ ದೇವ ಪರಮೇಶ್ವರ, ನಿನ್ನ ತ್ರಿಶೂಲವನ್ನು ಎನ್ನ ಕರಕ್ಕೊಪ್ಪಿಸುವ ಮೊದಲು ಬಲಿಯಾಗಿ ನಿನ್ನಯ ಮಾತೆಯ ಶಿರವನ್ನು ತೆರೆಯುವ ಸಮಯ ಬಂದರು. ಅಯ್ಯೋ ಮುಂದಿನ ವಿಚಾರವನ್ನು ತಿಳಿಸದೆ ಹೆಸರಿಸಬಾರೆಯ ಅಮ್ಮ ತಾಯಿ ಭೂದೇವಿಗೆ ಪಡೆದ ಮಾತೆಯ ಶಿರವನ್ನು ತೇರ್ಪಡೆಯುವುದು ಹೆಣ್ಣಾದ ನಿನ್ನ ಮನಸ್ಸು ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲು ಬರಸಿಡಿಲನ್ನು ಶಿರಕ್ಕೆ ಹೊಡೆದು ಅಯ್ಯೋ ಎಂದೇಕೆ ಸಾಯಿಸಲಿಲ್ಲ. ಅಯ್ಯೋ ಪಾರ್ವತಿನಾಥ, ನೀನು ಹೇಳಿದಂತೆ ವಚನ ಕೊಡುವ ಮೊದಲು ಯೋಚಿಸಿ ವಚನ ಕೊಡು ಎಂದೇಲ್ಲ. ನಿನ್ನ ಅಮರ ಮಾಡಿ ಇಂದಿಗೆ ಸತ್ಯವಾಯಿತು, ಸತ್ಯವಾಯಿತು. ಅಯ್ಯೋ ಅಯ್ಯೋ ಎಲ್ಲ ತರ ಕೊಪ್ಪಿಸಿ ಕಳಿಸಿದ ಈ ತ್ರಿಶೂಲವೇ ನಮ್ಮ ವಂಶಕ್ಕೆ ದೂರವಾಯಿತು. ಅಮ್ಮಯ್ಯ, ಈ ಪರಶುವಿನಿಂದ ನಿನ್ನ ಕರ್ಣವನ್ನು ಹೇಗೆ ಖಂಡಿಸಲಿ ಮಾತೆ, ಮಾತೆ ಸೈನ್ಯನು ಎನ್ನೆಯ ಮನೋರತೆ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸೊಲುಗಿದ ಮಾತೆಯ ಕತ್ತು ಕತ್ತರಿಸುವುದನ್ನು ಹುಟ್ಟಿರುವನೇ ಮಾತೃದೇವೋ ಭವ ಎಂದು ವೇದ ಪುರಾಣದಲ್ಲಿ ಈ ಭೂಮಿಯಲ್ಲಿ ಬೆಳೆದ ಬೆಳೆಗಿಂತ ಭೂತಾಯಿಗೆ ಬೆಲೆ ಹೆಚ್ಚು. ಒತ್ತ ಭೂಮಿ ಹೆತ್ತ ತಾಯಿ ಎರಡು ವಾಕ್ಯಗಳು ಒಂದೇ. ಈ ಪರಶುವಿನಿಂದ ನಿನ್ನ ಶಿರವನ್ನು ಹೇಗೆ ಸೇರ್ಪಡೆಯಲ್ಲಿ ಮಾತೆ ಮಾತೆ ಸಹಿಸಲು ಎನ್ನೆಯ ಮನೋರತೆ. ಮುಂದೆ ಈ ಜಗದಲ್ಲಿ ಎನ್ನ ಹೆಸರಿಗೆ ಕಳಂಕ ಬರುವಂತಾಯಿತು. ಅಮ್ಮಯ್ಯ ಅಮ್ಮಯ್ಯ, ಎನಗೆ ನೀನೇ ಹೇಳು ಧೈರ್ಯ. ಅಮ್ಮಯ್ಯ, ಯಾರೇನು ಮಾಡುವುದಕ್ಕಲ್ಲ ಬಂದಿದ್ದನ್ನು ನನಗೆ ತಿಳಿಯದೆ ಭಾಷೆಯನ್ನು ಕೊಟ್ಟು ಬಿಟ್ಟೆ. ನಮ್ಮ ತಡ ಏಕೆ ಪರಶುರಾಮ, ತಂದೆ ಭಕ್ತವಚನವನ್ನು ಪಾಲಿಸಬೇಕು. ಆಗಲಿ ತಂದೆ, ಆಗಲಿ. ನಿನ್ನ ಆಜ್ಞೆ ನೆರವೇರಿಸುವುದರೆ ಸತ್ತತ್ತು ಸತ್ತ ಸಾಧಕರೇ. ಜೈ ಶಂಭೋ ಶಂಕರ ಹರ ಹರ ಮಹಾದೇವ. ಅಹೋ ತಂದೆ, ನಿನ್ನ ಆಜ್ಞೆಯನ್ನ ನೆರವೇರಿಸುವಂತೆ ಮೆಚ್ಚಿದೆ ಮೆಚ್ಚಿದೆ ನಿನ್ನ
ಎಂದು ಅಹೋ ಅಪ್ಪಯ್ಯ, ಅಹೋ ತನೆಯೇ, ನಾನು ಕೇಳಿದ ಹೆಸರುಗಾರವಾಗಿ ಮೊದಲೇ ನನ್ನ ಸಾವಿಗೆ ಜನ್ಮದಾನವನ್ನು ಮಾಡಬೇಕಿದೆ. ಇನ್ನೆಷ್ಟರಾಮ? ಅಹೋ ಅಪ್ಪಯ್ಯ, ಅಹೋ ಬಾಲಕ, ನಿನ್ನ ಕ್ರೋಧಾದಿಗೆ ದತ್ತರಾದ ನನ್ನಂದಿರಾದ ವಾಸು ವಿಶ್ವವಾಸು ವಿಭಜ್ಯಾನು ಮರಳಿ ಜೀವಿಸಬೇಕು ಬಿಡಲೇ. ಇನ್ನೆಷ್ಟರಾಮ? ಅಹೋ ಅಪ್ಪಯ್ಯ, ಅಹೋ ಬಾಲಕ, ಮೂರನೇ ಬರುವುದಾವುದೆಂದರೆ ರಾಮ ಬಲಿಯ ಕರೆಸಿರುವ ಕ್ರೋಧಾತ್ಯೆಂಬ ಮೋಸ ಬಿಟ್ಟು ಶಾಂತ ಚಿತ್ತರಾಗಬೇಕು ಬಿಡಲೇ. ಇದನ್ನೇ ಧರಿಸಿಕೊಳ್ಳುವ ಈ 3 ವರ್ಷಗಳನ್ನು ಬೇಗನೆ ಇಲ್ಲಿ ಶಾಪ ನೀಡಲು ರಾಮ ಕರೆಯನ್ನು ನಿನ್ನ ಕಾಯಬದ್ಧರು. ಅಮ್ಮ ಮಾತೆ, ಎನ್ನ ಜನ್ಮದಾತೆ, ಇದರ ತಪ ಶಕ್ತಿಯಿಂದ ಎತ್ತು ಮಾಡಲ್ಲ ಮಾತೆ. ಈ ನಿನ್ನ ಕನ್ನಡ ಮೇಲೆ ಬಂದ ಅಪಖ್ಯಾತಿಯನ್ನು ದೂರ ಮಾಡು ಮಾತೆ. ಮಾತೆ ಪರಮ ಪುರಿ ಇದೆ. ತಾಯಿಗೆ ಕೊಟ್ಟ ಮಾತಿನಂತೆ ಅರವಿಂದ ಪರಶುವನ್ನಾಗಿ ಪಡೆದುಕೊಂಡೆ. ತಂದೆಯ ಮಾತನ್ನು ಉಳಿಸಿಕೊಳ್ಳಬೇಕೆಂದು ಎತ್ತ ತಾಯಿಯ ಋಣವನ್ನೇ ಅಲೆಬಿಡದೆ ತಂದೆಯಿಂದಲೇ ತಾಯಿಯ ಚರ್ಮವನ್ನು ಮರಳಿ ಪಡೆದುಕೊಂಡೆ. ನಿನ್ನಂತ ಮುದ್ದಾದ ಮಗನನ್ನು ಪಡೆದ ನಾನೇ ಪುಣ್ಯವಂತರಲ್ಲ ಸ್ವಾಮಿ. ರೇಖಾ, 7 ಜನ್ಮದಲ್ಲಿ ನೀವೇ ಎನ್ನ ಪತಿ ಆಗಬೇಕೆಂದು ಕಾರ್ಯನ ಜನ್ಮವಾಗಿತ್ತು ಸಾರ್ಥಕ. ಅಹೋ ಜನನಿ ಜನಕರೇ, ನಿಮ್ಮಲ್ಲಿ ಈ ಕನ್ನಡ ವಿಜ್ಞಾಪನೆ ಈತನ ಆಜ್ಞೆಗೆ ತುದಿ ಬಾರದಂತೆ ಪಡೆದ ಮಾತೆಯ ಶಿರವನ್ನು ಕಡೆದ ಪ್ರಾಯ ಚಿತ್ತಕ್ಕಾಗಿ ಭೂಪ್ರದಕ್ಷಿಣೆಯ ಮಾಡಲು ಹೋಗುವ ಈ ತರಲಿ ಆಶೀರ್ವಾದವನ್ನು ಮಾಡಿ ಕಳಿಸಿರಿ. ಜನನಿ ಜನಕರೇ, ದೇವತಾ ಸ್ವರೂಪರೇ, ಇದನ್ನ ಆಜ್ಞೆಗೆ ತುದಿ ಬಾರದಂತೆ ಪಡೆದ ಮಾತೆಯ ಶಿರವನ್ನು ಕಡೆದ ಪ್ರಾಯ ಚಿತ್ತಕ್ಕಾಗಿ ಭೂಪ್ರದಕ್ಷಿಣೆಯನ್ನು ಮಾಡಲು
ನಿನ್ನ ಬಾಯಿಂದ ಒಂದು ಅಕ್ಷರ ಹೊರಟೋದ್ರೆ ನಿನ್ನ ತಕ್ಕ ಪ್ರಾಯಶ್ಚಿತ್ತ ಮಾಡಿಕೊಡ್ತಿದ್ದೆ. ಆದರೆ ನನ್ನ ಮಗನಾದ ಪರಶುರಾಮನಿಗೆ ವಚನ ಕೊಟ್ಟಂತೆ ಎಲ್ಲ ಯುದ್ಧ ಕ್ರೀಡಾರ್ಥಿನಂಬಿಟ್ಟು ಈಗ ಶಾಂತವಾಗಿವೆ. ಇಂಥ ಸಮಯದಲ್ಲಿ ಬಂದು ನಿನ್ನ ದಂಡವನ್ನು ಕಟ್ಟಿಕೊಳ್ಳುವ ಸುಮ್ಮನೆ ಹಿಂದಕ್ಕೆ ನಡಿ. ಆ ಕಾಲದಲ್ಲಿ ಎಲ್ಲಿಂದ ಅಗಲಿಸಿ ತರವೈಲು ನಮ್ಮ ಖಂಡಿತ ನಿನ್ನಿಂದ ಆಗೋದಿಲ್ಲ. ಮೂರ್ತ ಕಾಂತವೇದ ನಿನ್ನ ಪಟ್ಟಣಕ್ಕೆ ತರುವುದು ಅತಿ ಯಾಕದಿಂದ ಇದ್ದಕ್ಕೆ ನೀನು ಶಾಂತವರ